ಮಾಜಿ ಸಚಿವ ವರ್ತೂರು ಪ್ರಕಾಶ್ ಆಪ್ತೆ ಶ್ವೇತಾ ವಂಚನೆಯ ಪ್ರಕರಣದಲ್ಲಿ ಪೊಲೀಸರ ಅತಿಥಿ ಆಗಿದ್ದಾರೆ. ಈಗ ಇದೇ ವಿಚಾರ ವರ್ತೂರು ಪ್ರಕಾಶ್ಗೂ ಕೂಡ ಸಂಕಷ್ಟವನ್ನ ಸೃಷ್ಟಿ ಮಾಡುವಂತಹ ಸಾಧ್ಯತೆ ಇದೆ. ಮಾಜಿ ಸಚಿವ ವರ್ತೂರು ಪ್ರಕಾಶ್ಗೆ ಶುರುವಾಗಿದೆ ಸಂಕಷ್ಟ. ವರ್ತೂರು ಪ್ರಕಾಶ್ ಹೆಸರನ್ನ ಬಳಸಿ ಆರೋಪಿತೆ ಶ್ವೇತಾ ಗೌಡ ವಂಚನೆ. ಇದೇ ಕೇಸ್ನಲ್ಲಿ 3ನೇ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಪುಲಕೇಶಿ ನಗರದ ಪೊಲೀಸರು. ಇವತ್ತು ವಿಚಾರಣೆಗೆ ಹಾಜರಾಗಲಿದ್ದಾರೆ ಮಾಜಿ ಸಚಿವ ವರ್ತೂರು ಪ್ರಕಾಶ್. ವಂಚಕಿ ಶ್ವೇತಾ ವಿಚಾರಣೆಯ ವೇಳೆ ಹಲವು ಸ್ಫೋಟಕ ಮಾಹಿತಿಗಳು ಬಹಿರಂಗವಾಗಿದೆಯಂತೆ. ಈ ವಂಚನೆ ಪ್ರಕರಣದಲ್ಲಿ ವರ್ತೂರು ಪ್ರಕಾಶ್ ಅವರ ಪಾತ್ರ ಏನು ಅನ್ನೋದು ಗೊತ್ತಾಗಬೇಕಾಗಿದೆ. ಈಗಾಗಲೇ 3 ಬಾರಿ ನೋಟಿಸ್ ಕೊಟ್ಟಿದ್ದಾರೆ. ಯಾವಾಗ ವರ್ತೂರು ಪ್ರಕಾಶ್ ಮೇಲೆ ಈ ರೀತಿಯ ಗಂಭೀರ ಆರೋಪ, ಗುರುತರ ಆರೋಪ ಕೇಳಿ ಬಂತು, ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿ ಸ್ಪಷ್ಟನೆ ಕೊಡುವಂತಹ ಕೆಲಸಕ್ಕೆ ಮಾಜಿ ಮಂತ್ರಿ ಮುಂದಾಗ್ತಾರೆ. ಶ್ವೇತಾ ನನಗೆ ಸಮಾಜ ಸೇವಕಿ ಅಂತ ಹೇಳ್ಕೊಂಡು ಪರಿಚಯ ಆಗಿದ್ಲು. ಅದನ್ನ ಬಿಟ್ಟರೆ ನಮ್ಮ ನಡುವೆ ಬೇರೆ ರೀತಿಯ ವ್ಯವಹಾರ ಇರಲಿಲ್ಲ. ಆಕೆ ನನ್ನ ಹೆಸರನ್ನ ದುರ್ಬಳಕೆ ಮಾಡಿಕೊಂಡಿರುವಂತಹ ವಿಚಾರ ನನಗೆ ಗೊತ್ತಿರಲಿಲ್ಲ. ಈ ವಂಚನೆಯ ಕೇಸುಗೂ ನನಗೂ ಯಾವುದೇ ರೀತಿಯ ಲಿಂಕ್ ಇಲ್ಲ ಅಂತ ಹೇಳಿ ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಪೊಲೀಸರು ವಿಚಾರಣೆ ಕರೆದ್ರೆ ನಾನೇ ಹೋಗಿ ಸ್ಪಷ್ಟನೆಯನ್ನು ಕೂಡ ಕೊಡ್ತೀನಿ ಅಂತ ಹೇಳಿ ಇದೇ ವರ್ತೂರು ಪ್ರಕಾಶ್ ಅವರು 3 ದಿನಗಳ ಹಿಂದೆ ಪ್ರೆಸ್ ಮೀಟ್ ಅನ್ನ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ರು. 3 ಬಾರಿ ನೋಟಿಸ್ ಕೊಟ್ಟರು. ಇಲ್ಲಿಯವರೆಗೂ ವಿಚಾರಣೆಗೆ ಹಾಜರಾಗಿಲ್ಲ. ಇವತ್ತಾಗ್ತಾರಂತೆ. ವಂಚಕಿ ಶ್ವೇತಾ ವರ್ತೂರು ಪ್ರಕಾಶ್ಗೆ ನಿಕಟ ನಂಟಿರೋದು ಪತ್ತೆಯಾಗಿದೆ ತನಿಖೆಯಲ್ಲಿ. ಇಬ್ಬರು ಹಲವು ಬಾರಿ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟಿರ್ತಾರೆ ಒಟ್ಟೊಟ್ಟಿಗೆ. ತಿರುಪತಿಗೆ ಹೋಗ್ಲಿಕ್ಕೂ ಸಹ ಟಿಕೆಟ್ ಅನ್ನ ಬುಕ್ ಮಾಡಿರೋದು ಬಹಿರಂಗವಾಗಿದೆ. ಈ ಬಗ್ಗೆ ಶ್ವೇತಾ ಮೊಬೈಲ್ನಲ್ಲಿ ಹಲವು ಫೋಟೋಗಳು ಪೊಲೀಸರಿಗೆ ಸಿಕ್ಕಿವೆ. ಗುಲಾಬ್ ಜಾಮೂನ್ ಅಂತ ಹೇಳಿ ಪ್ರಕಾಶ್ ನಂಬರ್ ಅನ್ನ ಸೇವ್ ಮಾಡ್ಕೊಂಡಿದ್ರಂತೆ ಆರೋಪಿತೆ. ರಿಂಗ್ ಫೋಟೋ ಕಳುಹಿಸಿ ಮೆಸೇಜ್ ಮಾಡ್ತಾ ಇದ್ರಂತೆ ವರ್ತೂರು ಪ್ರಕಾಶ್. ಎಲ್ಲ ವಿಚಾರಗಳು ಕೂಡ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತಹ ವಿಚಾರ ಇನ್ವೆಸ್ಟಿಗೇಷನ್ ನಲ್ಲಿ. ಈಗ ವರ್ತೂರು ಪ್ರಕಾಶ್ ಅವರು ವಿಚಾರಣೆಗೆ ಹಾಜರಾದಂತಹ ಸಂದರ್ಭದಲ್ಲಿ ಮತ್ತೇನೆಲ್ಲ ಬೆಳವಣಿಗೆಗಳಾಗುತ್ತೆ, ವಂಚನೆ ಪ್ರಕರಣದಲ್ಲಿ ವರ್ತೂರು ಪ್ರಕಾಶ್ ಅವರ ಪಾತ್ರದ ಬಗ್ಗೆ ಹೇಗೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಡೀಟೇಲ್ಸ್ ಅನ್ನು ಕೊಡ್ತಾರೆ ಉಮೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಮೇಶ್, ಶ್ವೇತಾ ಬಂಧನ ಆಗಿದೆ ವಂಚನೆ ಪ್ರಕರಣದಲ್ಲಿ. ಈ ಹಿಂದೆ ಪ್ರೆಸ್ ಮೀಟ್ ಅನ್ನ ಮಾಡಿ ವರ್ತೂರು ಪ್ರಕಾಶ್ ಹೇಳಿದ್ರು ಆಕೆ ಸಮಾಜ ಸೇವಕಿ ಅನ್ಕೊಂಡು ನನ್ನ ಹತ್ರ ಬಂದಿದ್ಲು. ನನ್ನ ಅವಳ ನಡುವೆ ಯಾವುದೇ ರೀತಿಯ ನಂಟಿಲ್ಲ, ವ್ಯವಹಾರದಲ್ಲಿ ಯಾವುದೇ ರೀತಿಯ ಸಂಬಂಧಗಳಿಲ್ಲ ಅನ್ನುವಂತಹ ವಿಚಾರ ಹೇಳ್ತಾ ಇದ್ರು. ಈಗ ಪೊಲೀಸರ ತನಿಖೆಯಲ್ಲಿ ಇವರಿಬ್ಬರ ಆಪ್ತತೆ, ಇವರಿಬ್ಬರ ನಡುವೆ ನಡೆದಂತಹ ವ್ಯವಹಾರ ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿ ಸಿಕ್ಕಿರುವಂಥದ್ದು. ಇದು ವರ್ತೂರು ಪ್ರಕಾಶ್ಗೆ, ಮಾಜಿ ಮಂತ್ರಿಗಳಿಗೆ ಹೇಗೆ ಸಂಕಷ್ಟವನ್ನು ತಂದೊಡ್ಡಬಹುದು ಅಂಥೇಳಿ. ಪ್ರೇಮ್, ಚಿನ್ನದ ಅಂಗಡಿ ಮಾಲೀಕರಿಗೆ ವಂಚನೆ ಮಾಡಿದ ಪ್ರಕರಣ ಸಂಬಂಧಪಟ್ಟ ಹಾಗೆ ಆರೋಪಿತೆಯಾಗಿರುವಂಥ ಶ್ವೇತಾ ಗೌಡರನ್ನು ಪೊಲೀಸರು 1 ವಾರಗಳ ಕಾಲ ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡಿರುವಂಥದ್ದು. ವಿಚಾರಣೆ ಮಾಡಿದಂಥ ವೇಳೆಯಲ್ಲಿ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಸಂಬಂಧಪಟ್ಟಂತೆ ಒಂದಷ್ಟು ಬೇರೆ ಬೇರೆ ರೀತಿಯ ಮಾಹಿತಿಗಳು ಕೂಡ ಪೊಲೀಸರಿಗೆ ಸಾಕ್ಷಿ ಸಮೇತ ಸಿಕ್ಕಿದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಆ ಶ್ವೇತಾ ಗೌಡ ಮೊಬೈಲ್ನಲ್ಲಿ ವರ್ತೂರು ಪ್ರಕಾಶ್ ನಂಬರ್ ಸೇವ್ ಇರುವಂಥದ್ದು ಮತ್ತು ಅವರಿಬ್ಬರು ಕೂಡ ಜೊತೆಯಲ್ಲಿ ಓಡಾಡಿರುವಂಥ ಕೆಲವು ಫೋಟೋಗಳು ಕೂಡ ಸಿಕ್ಕಿದ್ದಾವೆ. ಅದ್ರ ಜೊತೆಗೆ ಏನು ಆರೋಪಿತೆಯನ್ನು ವಿಚಾರಣೆ ಮಾಡಿದಂಥ ವೇಳೆಯಲ್ಲಿ ವರ್ತೂರು ಪ್ರಕಾಶ್ಗೆ ಉಂಗುರ ಸೇರಿದಂತೆ 3 ರೀತಿಯ ಚಿನ್ನದ ಒಡವೆ ಕೊಟ್ಟಿದ್ದೀನಿ, ಜೊತೆಗೆ 10 ಲಕ್ಷ ಕ್ಯಾಶ್ ಕೂಡ ಕೊಟ್ಟಿದ್ದೀನಿ ಅಂತೇಳಿ ಶ್ವೇತಾ ಗೌಡ ಹೇಳ್ಕೊಂಡಿರುವಂಥದ್ದು. ಈ ಸಂಬಂಧಪಟ್ಟ ಹಾಗೆ ಇವ್ರಿಗೂ ಏನು ವರ್ತೂರು ಪ್ರಕಾಶ್ಗೂ ಕೂಡ 2 ಬಾರಿ ನೋಟಿಸ್ ಕೊಟ್ಟಿದ್ರು. 2 ಬಾರಿ ಕೂಡ ಪೊಲೀಸರ ಮುಂದೆ ವರ್ತೂರು ಪ್ರಕಾಶ್ ಹಾಜರಾಗಿರಲಿಲ್ಲ. ಇವತ್ತು 3ನೇ ಬಾರಿಗೂ ಕೂಡ ವಿಚಾರಣೆಗೆ ನೋಟಿಸ್ ಕೊಟ್ಟಿರುವಂಥದ್ದು. ಇವತ್ತು 9 ಗಂಟೆ ಸುಮಾರಿಗೆ ವರ್ತೂರು ಪ್ರಕಾಶ್ ವಿಚಾರಣೆಗೆ ಹಾಜರಾಗಬೇಕಾದಂಥ ಪರಿಸ್ಥಿತಿಯಲ್ಲಿ ಇರುವಂಥದ್ದು. ಯಾಕೆಂದರೆ ಶ್ವೇತಾ ಗೌಡ ಏನು 2,42,00,000 ಚಿನ್ನಾಭರಣವನ್ನು ಅವರು ಬಳಕೆ ಮಾಡ್ಕೊಂಡಿದ್ದಾರೆ ಮತ್ತು ಇಲ್ಲಿವರೆಗೂ ಕೂಡ ಅದರ ಸರಿಯಾಗಿ ಸೂಕ್ತವಾಗಿ ಯಾರ್ಯಾರು ಕೊಟ್ಟಿದ್ದೀವಿ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಮತ್ತೊಂದು ಕಡೆ ವರ್ತೂರು ಪ್ರಕಾಶ್ನ ಪ್ರಾರಂಭದಲ್ಲಿ ಕೇಳಿದಂಥ ವೇಳೆಯಲ್ಲಿ ಆಕೆ ನನಗೆ ಯಾರು ಪರಿಚಯ ಇಲ್ಲ, ಸಮಾಜ ಸೇವಕಿಗೆ ಅಂತೇಳಿ ನನಗೆ ಪರಿಚಯ ಆದಲು ಬಿಟ್ಟರೆ ಆಕೆಗೆ ನನಗೆ ಯಾವುದೇ ರೀತಿಯ ವೈಯಕ್ತಿಕ ಸಂಬಂಧ ಇಲ್ಲ ಅನ್ನೋ ಮಾತನ್ನು ಕೂಡ ಅವ್ರು ಹೇಳಿದರು. ಆದರೆ ಪೊಲೀಸರು ವಿಚಾರಣೆಗೆ ಕರೆದ್ರೆ ನಿನ್ನೆ ಕೂಡ ಬರಬೇಕಿತ್ತು, ಆದರೆ ಬಂದಿರಲಿಲ್ಲ. ಇವತ್ತು 9 ಗಂಟೆ ನಂತರದಲ್ಲಿ ಬರ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂಥದ್ದು. 3ನೇ ಬಾರಿ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಅವರು ವಿಚಾರಣೆಗೆ ಬರಲೇಬೇಕಾಗಿದೆ. ಅದರ ನಂತರದಲ್ಲಿ ಪೊಲೀಸರು ಕೂಡ ಏನು ಆರೋಪಿತೆಯನ್ನು ವಿಚಾರಣೆ ಮಾಡಿದಂಥ ವೇಳೆಯಲ್ಲಿ ಇವರಿಬ್ಬರ ಕಾಂಟ್ಯಾಕ್ಟ್ಸ್ ಆಗಿರ್ಬೋದು, ಪೊಲೀಸರ CDR ಅಲ್ಲೂ ಕೂಡ ಇವರಿಬ್ಬರು ಒಟ್ಟೊಟ್ಟಿಗೆ ಓಡಾಡಿರುವಂಥದ್ದು ಮತ್ತು CCTV ಫುಟೇಜ್ಗಳು ಕೂಡ ಪತ್ತೆಯಾಗಿದ್ದಾವೆ. ಪರಿಚಯ ಇಲ್ದಿದ್ದ ಮಹಿಳೆಯ ಜೊತೆ ಇವರಿಷ್ಟು ದಿನ ಚಾಟಿಂಗ್ ಆಗಿರ್ಬೋದು, ಬೇರೆ ಬೇರೆ ಕಡೆ ತಿರುಗಾಡಿರುವಂಥದ್ದು
ಮಾಡೋದಾಗಿರ್ಬೋದು, ಯಾಕೆ ಮಾಡಿದರು ಮತ್ತು ಈಕೆಗೆ 10 ಲಕ್ಷ ಯಾಕೆ ಆಕೆ ಬಳಿ ಈಸ್ಕೊಂಡ್ರು ಅನ್ನೋದು ಕೂಡ ಈಗ ಪ್ರಶ್ನೆ ಆಗಿರುವಂಥದ್ದು. ಎಲ್ಲ ಪ್ರಶ್ನೆಗಳು ಕೂಡ ಈಗ ವರ್ತೂರು ಪ್ರಕಾಶ್ ಉತ್ತರ ಕೊಡಬೇಕಾಗುತ್ತೆ. ಹಾಗಾಗಿ ಇವತ್ತು ಭಾರತೀನಗರ ACP ಆಗಿರುವಂಥ ಗೀತಾ ಅವರ ಮುಂದೆ ಇವತ್ತು ACP ಇವತ್ತು ವರ್ತೂರು ಪ್ರಕಾಶ್ ಇವತ್ತು ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ವಿಚಾರಣೆಗೆ ಹಾಜರಾದ ನಂತರದಲ್ಲಿ ಇವರಿಬ್ಬರ ಕಾಂಟ್ಯಾಕ್ಟ್ ಹೇಗೆ ಬೆಳೀತು, ಯಾವ ರೀತಿಯಾಗಿ ಬಳಕೆ ಮಾಡಿಕೊಂಡ್ರು ಅನ್ನೋದ್ರ ಬಗ್ಗೆ ವಿಚಾರಣೆಯಲ್ಲಿ ಗೊತ್ತಾಗಬೇಕಾಗಿದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ವಂಚಕಿ ಶ್ವೇತಾ ಮತ್ತು ವರ್ತೂರು ಪ್ರಕಾಶ್ಗೆ ನಿಕಟ ನಂಟಿರೋದು ಶ್ವೇತಾ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗಿದೆ. ಈಗ ವರ್ತೂರು ಪ್ರಕಾಶ್ ಅವರನ್ನು ಇನ್ವೆಸ್ಟಿಗೇಷನ್ಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಮತ್ತೇನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ ಪ್ರಶ್ನೆ. ಇವತ್ತು ವರ್ತೂರು ಪ್ರಕಾಶ್ ವಿಚಾರಣೆಗೆ ಹಾಜರಾಗ್ತಾರಾ ಇಲ್ವಾ ಅನ್ನೋದು, ಒಂದು ವೇಳೆ ವಿಚಾರಣೆಗೆ ಹಾಜರಾಗಲಿಲ್ಲ ಅಂದರೆ ಪೊಲೀಸರ ಮುಂದಿನ ನಡೆ ಏನಾಗಿರುತ್ತೆ ಅನ್ನೋದು ಕೂಡ ಅಷ್ಟೇ ಕುತೂಹಲ ಕಾರಣವಾಗಿದೆ.